ಎಸ್ ರಾಜಮೌಳಿ ಅವರ ಫಿಲ್ಮ್ಸ್ ಆದಮೇಲೆ ಅವರ ಚಿತ್ರದಲ್ಲಿ ಲೀಡ್ ರೋಲ್ಗಳಲ್ಲಿದ್ದ ಹೀರೋಗಳ ಮುಂದಿನ ಚಿತ್ರಗಳು ಅಷ್ಟೊಂದು ವರ್ಕ್ ಆಗಲ್ಲ ಅನ್ನೋ ಸೂಪರ್ಸ್ಟಿಷನ್ ಇದೆ. ಯಾಕೆ ಅನ್ನೋ ಪ್ರಶ್ನೆಗೆ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ತಪ್ಪಾಗಲ್ಲ. ಈ ಫಿಲ್ಮ್ ನೋಡಿಕೊಂಡು ಥಿಯೇಟರ್ ಪಾರ್ಕಿಂಗ್ಗೆ ಬಂದು ಅಲ್ಲಿದ್ದಿದ್ದ ಗಾಡಿಗಳನ್ನೆಲ್ಲ ಒಟ್ಟಿಗೆ ನೋಡಿದಾಗ ನನ್ನ ತಲೆಯಲ್ಲಿ ಬಂದಿದ್ದು ಎಲ್ರಿಗೂ ನಮಸ್ಕಾರ. KD ಕತೆಗಳಿಗೆ ಸ್ವಾಗತ. ಇದು ನಿಮ್ಮನ್ನ ತಲುಪೋ ದಾರಿಯ 12ನೇ ಹೆಜ್ಜೆ. ನಮ್ಮ ಇವತ್ತಿನ ಚಿತ್ರ ಶಂಕರ್ಸ್ ಗೇಮ್ ಚೇಂಜರ್. ಪ್ಲಾಟ್: IAS ರಾಮನಂದನ್ ಒಂದು ಕರಪ್ಷನ್ ಫ್ರೀ ಸಮಾಜನ ಸೃಷ್ಟಿ ಮಾಡುವಂಥ ದಾರಿಯಲ್ಲಿ ಸಿಗೋ ಬೊಬ್ಬಿಲಿ ಮೋಪಿದೇವಿ AKA ಚುಮ್ಮಾ ಮಿನಿಸ್ಟರ್ನ ಹೇಗೆ ಟ್ಯಾಕಲ್ ಮಾಡ್ತಾನೆ, ಹಾಗೆ ಈ ಒಂದು ಪ್ರಾಸೆಸ್ಸಲ್ಲಿ ತನ್ನ ನಿಜವಾದ ಮೂಲ ಯಾವುದು, ಯಾರು ಅನ್ನೋದನ್ನು ತಿಳಿದು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಕತೆ. ಹೀರೋ ಇಂಟ್ರೊಡಕ್ಷನ್, ಫೈಟ್ ಸೀಕ್ವೆನ್ಸ್ ಹಾಗೂ ಇಂಟ್ರೋ ಹಾಡು ನೋಡಿದಾಗ ಅನಿಸಿದ್ದು ತೆಲುಗು ಪ್ರೇಕ್ಷಕ ವರ್ಗಕ್ಕೆ ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ ಈ ಸೆಗ್ಮೆಂಟ್ಗಳನ್ನ ಅಂತ. ಕ್ಲೀನಾಗಿ ಪಿನ್ ಪಾಯಿಂಟ್ ಮಾಡಿ ಹೇಳೋ ರೀತಿಯಲ್ಲಿತ್ತು. ಫಿಲ್ಮ್ನ ಪಾಸಿಟಿವ್ಸ್ ವಿಷಯಕ್ಕೆ ಬಂದರೆ ಆ ಲಿಸ್ಟಲ್ಲಿ ಮೊದಲನೇದಾಗಿ ನಿಲ್ಲೋದು ಹಾಡುಗಳು ಅನ್ಬೋದು. ಆ್ಯಂಡ್ ಅ ಸ್ಪೆಷಲ್ ಮೆನ್ಷನ್ ಟು ಜರಗಂಡಿ ಆ್ಯಂಡ್ ರಾಮಚ್ಚ. ಈ ಫಿಲ್ಮ್ನ ಒಂದೊಂದು ಹಾಡಿಗೆ ಖರ್ಚು ಮಾಡಿರೋ ಬಜೆಟಲ್ಲಿ ಚೆನ್ನಾಗಿರೋ ಎರಡೆರಡು ಫಿಲ್ಮ್ ಮಾಡ್ಬೋದಿತ್ತೇನೋ ಅನಿಸಿದ್ದು ನಿಜ. ಹಾಡಲ್ಲಿರೋ ಆ VFX ಕೆಲಸಗಳು, ಡೀಟೇಲಿಂಗ್ ಎಲ್ಲ ನೋಡಿದಾಗ ನಮ್ಮ ಕನ್ನಡದ ಜೋಗಿ ಪ್ರೇಮ್ಸ್ ನೆನಪಾದರು ನನಗೆ. ಫಿಲ್ಮ್ನ ಬೇರೆ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದರೆ, ಕಾಮಿಕಲ್ ರೀತಿಯಲ್ಲಿ ಪೊಲಿಟಿಕಲ್ ಸೀನ್ಗಳನ್ನ ಬರೆಯೋದ್ರಲ್ಲಿ ಶಂಕರ್ ಅವರಿಗೆ ಅವರೇ ಸಾಟಿ ಅನಿಸುತ್ತೆ. ಮತ್ತು ಎಲ್ಲ ಶಂಕರ್ ಅವರ ಫಿಲ್ಮ್ಗಳಲ್ಲಿ ಇರೋ ಹಾಗೆ ಇಲ್ಲೂ ಒಂದು ಸ್ಟ್ರಾಂಗ್ ಫ್ಲ್ಯಾಶ್ ಬ್ಯಾಕ್ ಇದೆ, ವಿಚ್ ಡಿಟರ್ಮೈನ್ಸ್ ದಿ ಪರ್ಪಸ್ ಆಫ್ ದಿ ಫಿಲ್ಮ್. ಇನ್ಫ್ಯಾಕ್ಟ್ ನನಗೆ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡಲ್ಲಿರೋ ಕನ್ವಿಕ್ಷನ್ ಇನ್ ರೈಟಿಂಗ್ ಸ್ವಲ್ಪ ಹಳೇದಾಯಿತು ಅನಿಸಿದ್ರು ಇಷ್ಟ ಆಯಿತು. ತಮನ್ S ಹ್ಯಾಸ್ ಡನ್ ಅ ಡೀಸೆಂಟ್ ವರ್ಕ್ ವಿತ್ ಹಿಸ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಇದನ್ನು ಬಿಟ್ಟರೆ ಕಬ್ಬಣ ಹಾಗೆ ಹಣ್ಣಿನ ಮೇಲೆ ಒಂದು ಚಿಕ್ಕ ಕಾನ್ವರ್ಸೇಷನ್ ಇದೆ. ಪೊಲಿಟಿಷಿಯನ್ಸ್ಗೆ ಅಟ್ಮೋಸ್ಟ್ ಎಮರ್ಜೆನ್ಸಿ ಇರಬೇಕಾದ್ರೆ ರೋಡ್ ಬ್ಲಾಕ್ ಆಗಿದ್ದು, ಅಲ್ಲೂ ಜನರು ಟೆಂಡರ್ ಹಾಕಿರೋರಿಗೆ ಶಾಪ ಆಗ್ತಾ ಇರೋದು. ಸೈಡ್ ಸತ್ಯಂ ಲವ್ವಲ್ಲಿ ಕೂಡ ಒನ್ ಸೈಡೆಡ್ ಅಂದಿದ್ದು, ದೋಪಾಡಿನ ಒಂದು ಕಡೆ ಶೂಗಳನ್ನ ಬಳಸಿರೋ ಅಂಥ ರೀತಿ, ಮಿನಿಸ್ಟರ್ಗಳಿಗೂ ಅವ್ರ ಪವರ್ ಏನು ಅಂತ ನಾವೇ ಬರ್ಕೊಡೋದು, ಕೆಳಗಡೆ ಸೈನ್ ಮಾತ್ರ ನಿಮ್ಮದು, ಮೇಲ್ಗಡೆ ಕಂಟೆಂಟ್ ಪೂರ್ತಿ ನಮ್ಮದು ಅನ್ನೋ ವ್ಯಕ್ತಿ CM ಆಗೋದು, ದುಡ್ಡು ಬಂದಾಗ ಚಿಕ್ಕ ಮಕ್ಕಳು ಕೂಡ ಹೆಂಗೆ ಬದಲಾಗ್ತಾರೆ ಅನ್ನೋ ಒಂದು 3 ಸೆಕೆಂಡ್ ಶಾರ್ಟ್ ಇದೆ. ಹಾಗೆ ಇಂಟರ್ವಲ್ ಬ್ಲಾಕ್ನ ಬ್ಯಾಂಕ್ ನನಗೆ ಇಷ್ಟ ಆಯಿತು. ಇದೇ ಕಥೆನ ಇದಕ್ಕಿಂತ ಮುಂಚೆ ಎಷ್ಟೊಂದು ಫಿಲ್ಮ್ಗಳಲ್ಲಿ ನೋಡಿದರೂ ಪರವಾಗಿಲ್ಲ, ಎಷ್ಟೇ ಇರ್ರೆಲೆವೆಂಟ್ ಸೀನ್ಗಳು ಫಿಲ್ಮ್ನಲ್ಲಿ ಬಂದರೂ ಪರವಾಗಿಲ್ಲ, ನಮಗೆ ರಾಮ್ ಚರಣ್ ಅವ್ರನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡಲೇಬೇಕು ಅಂತ ನಿಮ್ಗನ್ಸಿದ್ರೆ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಗೇಮ್ ಚೇಂಜರ್ನ ನೀವು ಖಂಡಿತ